ರೆಕಾರ್ಡ್ಸ್ ಡೌನ್ಲೋಡ್ ಮಾಡೋದು ಹೇಗೆ? ಆರ್ಟಿಸಿ ಪಹಣಿ ಡೌನ್ಲೋಡ್ ಮಾಡೋಕೆ ಇನ್ನು ಸರ್ಕಾರಿ ಕಚೇರಿಗಳನ್ನು ಸುತ್ತುತ್ತಾ ಇದ್ದೀರಾ? ನಿಮಗೆ ಗೊತ್ತಾ, ಕೇವಲ 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಲ್ಯಾಂಡ್ ರೆಕಾರ್ಡ್ಸ್ ಅನ್ನು ಡೌನ್ಲೋಡ್ ಮಾಡಬಹುದು. ಇನ್ನು ಆನ್ಲೈನ್ನಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಮಸ್ಕಾರ, ಇದು ವಿಶ್ವವಾಣಿ ಪ್ರಾಪರ್ಟಿ, ನಾನು ನಿಸರ್ಗ. ಮೊದಲಿಗೆ ಈ ಆರ್ಟಿಸಿ ಅಥವಾ ಪಹಣಿ ಅಂದ್ರೆ ಏನು ನೋಡೋಣ ಬನ್ನಿ. ಆರ್ಟಿಸಿ ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಅಂಡ್ ಕ್ರಾಪ್ಸ್. ಇದನ್ನ ಪಹಣಿ ಅಂತಾನೂ ಕರೀತಾರೆ. ಇದರಲ್ಲಿ ಏನಿರುತ್ತೆ ಅಂದ್ರೆ ಮಾಲೀಕರ ಹೆಸರು, ಸರ್ವೆ ನಂಬರ್, ಭೂಮಿಯ ವಿಸ್ತಾರ, ಕ್ರಾಪ್ ವಿವರ. ಇದು ಭೂಮಿ ಖರೀದಿ ವೇಳೆ ಅತ್ಯಂತ ಪ್ರಮುಖ ದಾಖಲೆ ಆಗಿರುತ್ತೆ. ಇನ್ನು ಯಾವ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂದರೆ, ಕರ್ನಾಟಕದಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡೌನ್ಲೋಡ್ ಮಾಡಲು ಅಧಿಕೃತ ಪೋರ್ಟಲ್ ಸೇವೆ ಲಭ್ಯವಿದೆ. ಭೂಮಿ ಪೋರ್ಟಲ್ನಲ್ಲಿ ಎಲ್ಲ ದಾಖಲೆಗಳನ್ನು ಪಡಿಬಹುದು. ಗೂಗಲ್ನಲ್ಲಿ ಕರ್ನಾಟಕ ಭೂಮಿ ಆರ್ಟಿಸಿ ಎಂದು ಸರ್ಚ್ ಮಾಡಿ. ನೆನಪಿರಲಿ, ಸದಾ ಅಧಿಕೃತ ವೆಬ್ಸೈಟ್ ಮಾತ್ರವೇ ಬಳಕೆ ಮಾಡಿ. ಇದರಿಂದ ಆನ್ಲೈನ್ ಫ್ರಾಡ್ಸ್ ತಪ್ಪಿಸಬಹುದು. ಈಗ ದಾಖಲೆ ಡೌನ್ಲೋಡ್ ಮಾಡೋದ್ರ ಸ್ಟೆಪ್ ಬೈ ಸ್ಟೆಪ್ ವಿವರ ಹೇಳ್ತಾ ಹೋಗ್ತೀನಿ. ಸ್ಟೆಪ್ 1, ವೆಬ್ಸೈಟ್ ಓಪನ್ ಮಾಡಿ. ಸ್ಟೆಪ್ 2, ವ್ಯೂ ಆರ್ಟಿಸಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಸ್ಟೆಪ್ 3, ಯಾವ ಜಿಲ್ಲೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಇನ್ನು ಸ್ಟೆಪ್ 4, ತಾಲೂಕು, ಹೋಬಳಿ, ಗ್ರಾಮ ಫಿಲ್ ಮಾಡಿ. ಸ್ಟೆಪ್ 5, ಸರ್ವೆ ನಂಬರ್ ದಾಖಲಿಸಿ. ಸ್ಟೆಪ್ 6, ಫೆಚ್ ಡೀಟೇಲ್ಸ್ ಕ್ಲಿಕ್ ಮಾಡಿ. ಇನ್ನು ಸ್ಟೆಪ್ 7, ನಿಮ್ಮ ಆರ್ಟಿಸಿ ಸ್ಕ್ರೀನ್ನಲ್ಲಿ ಬರುತ್ತೆ. ಸ್ಟೆಪ್ 8, ಡೌನ್ಲೋಡ್ ಅಥವಾ ಪ್ರಿಂಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಕೆಲವೊಮ್ಮೆ 10 ರಿಂದ 20 ರೂಪಾಯಿ ಫೀಸ್ ಇರಬಹುದು. ಅದನ್ನು ಆನ್ಲೈನ್ ಮೂಲಕವೇ ಪಾವತಿ ಮಾಡಬಹುದು. ಇನ್ನು ಯಾವ ರೀತಿಯ ತಪ್ಪುಗಳು ನಡೆಯುತ್ತೆ ಅನ್ನೋದನ್ನು ನೋಡೋದಾದ್ರೆ, ಜನರು ಸಾಮಾನ್ಯವಾಗಿ ಮಾಡೋ ತಪ್ಪುಗಳು ಅಂದರೆ ತಪ್ಪಾದ ಸರ್ವೆ ನಂಬರ್ ಹಾಕೋದು, ಫೇಕ್ ವೆಬ್ಸೈಟ್ ಬಳಕೆ ಮಾಡೋದು, ಹಳೆ ರೆಕಾರ್ಡ್ಸ್ ಡೌನ್ಲೋಡ್ ಮಾಡೋದು. ಹೀಗಾಗಿ ಸದಾ ಡಬಲ್ ಚೆಕ್ ಮಾಡುವುದು ಉತ್ತಮ. ಡೌನ್ಲೋಡ್ ಮಾಡಿದ ನಂತರ ವಿವರಗಳನ್ನು ವೆರಿಫೈ ಮಾಡಿ. ಮಾಲೀಕರು ಹೆಸರು ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನು ನೋಡಿ. ಮ್ಯೂಟೇಷನ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಸಮಸ್ಯೆ ಎದುರಾಗಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ಭೂ ಸುರಕ್ಷಾ ಯೋಜನೆ ಬಂದ ಮೇಲೆ ಈ ಕೆಲಸ ಇನ್ನೂ ಸುಲಭವಾಗುತ್ತೆ. ಭವಿಷ್ಯದಲ್ಲಿ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ವಿಡಿಯೋ ಉಪಯುಕ್ತವಾಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಶ್ವಾಣಿ ಪ್ರಾಪರ್ಟಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.